ಹಾಯ್, ಎಲ್ಲರಿಗೂ ನಮಸ್ಕಾರ. ಆರ್ಯಾಸ್ ಕುಕ್ಕಿಂಗ್ ಅರೇನೆಗೆ ಸ್ವಾಗತ. ಇವತ್ತು ಹಾಸನಲ್ಲಿ ಸೈನ್ಸ್ ಕಾಲೇಜ್ ಫೀಲ್ಡಲ್ಲಿ ಆಹಾರ ಮೇಳ ನಡೀತಾ ಇದೆ. ಅಲ್ಲಿ ಹೇಗಿದೆ ಅಂತ ನೋಡೋಕ್ಕೆ ಅಂತ ನಾನು ಮತ್ತು ಮಕ್ಕಳು ಎಲ್ಲ ಹೋಗ್ತಾ ಇದ್ದೀವಿ. ಬನ್ನಿ ಹೇಗಿದೆ ಅಂತ ನೋಡೋಣ. ಹಾಸನಲ್ಲಿ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ. ಮೈಸೂರು ದಸರಾದಲ್ಲಿ ಲೈಟಿಂಗ್ಸ್ ಎಲ್ಲ ಯಾರಿಗೆಲ್ಲ ನೋಡೋಕ್ಕೆ ಆಗಿಲ್ಲ ಅವರೆಲ್ಲ ನಮ್ಮ ಹಾಸನಿಗೆ ಬಂದು ಒಂದು ರೌಂಡು ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿದೆ. ನಾನಂತೂ ಹಾಸನ ಫುಲ್ ಸಿಟಿ ಎಲ್ಲ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಬಂದೆ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬಾ ಖುಷಿ ಆಯಿತು. ನಮ್ಮ ಹಾಸನಲ್ಲಿ ಸಾಲ್ಗಾಮಿ ರೋಡಲ್ಲಿ ಇರುವಂಥ ಸೈನ್ಸ್ ಕಾಲೇಜಲ್ಲಿ ಆಹಾರ ಮೇಳನ ಇಟ್ಟಿದ್ದಾರೆ. ಸೈನ್ಸ್ ಕಾಲೇಜ್ ಹತ್ರ ಬಂದು ಆಹಾರ ಮೇಳ ಎಲ್ಲ ಹೇಗೆ ನಡೀತಾ ಇದೆ, ಏನೇನಿದೆ ಅಂತ ಇವಾಗ ನೋಡಬೇಕು. ನೋಡೋಣ ಏನೇನಿದೆ ಅಂತ ಒಂದೆಲ್ಲ ನೋಡ್ಕೊಂಡು ಬರ್ತಾಯಿದ್ದೀನಿ. ಅವನಿ ಆರ್ಗ್ಯಾನಿಕ್ಸು, ತೋರಣಗಳು, ಹಾಗೆ ಮಕ್ಕಳಿಗೆಲ್ಲ ಬಟ್ಟೆಗಳು ಎಲ್ಲ ತುಂಬ ಚೆನ್ನಾಗಿಟ್ಟಿದ್ರು. ಡಾಲ್ಸ್, ಗೊಂಬೆಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಎಲ್ಲ ತುಂಬ ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲ ಸ್ಟಾಲ್ಗಳನ್ನ ಹಾಕ್ಕೊಂಡಿದ್ದಾರೆ. ಎಲ್ಲ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಲೇಡೀಸ್ಗೆ ಬ್ಯಾಗ್ಗಳು, ಮಕ್ಕಳಿಗೆ ಎಲ್ಲ ತುಂಬಾ ಚೆನ್ನಾಗಿದೆ. ಬ್ಯಾಗ್ ಶಾಪ್ಗಳು ಹಾಗೆ ತೋರಣಗಳು ಎಲ್ಲ ತುಂಬಾ ಚೆನ್ನಾಗಿತ್ತು. ಕೃಷಿ ಇಲಾಖೆ ಕಡೆಯಿಂದ ಆಲೂಗಡ್ಡೆ ಹಾಕುವಂಥ ಯಂತ್ರನ ಇಲ್ಲಿ ಇಟ್ಟಿದ್ದಾರೆ. ಎಲ್ಲ ಥರದ ಸಿರಿಧಾನ್ಯಗಳನ್ನ ಇಟ್ಟಿದ್ದಾರೆ. ಕೃಷಿ ಇಲಾಖೆ ಹಾಸನ ಇವ್ರ ವತಿಯಿಂದ ಎಲ್ಲ ಥರದ ಸಿರಿಧಾನ್ಯಗಳನ್ನೆಲ್ಲ ಇಟ್ಟಿದ್ದಾರೆ. ಕೃಷಿ ಇಲಾಖೆ ಕಡೆಯಿಂದ ಎಲ್ಲ ಥರದ ಧಾನ್ಯಗಳನ್ನ ಬಳಸ್ಕೊಂಡು ನೋಡಿ, ಈ ಥರ ಬೆಳೆ ಸಮೀಕ್ಷೆ, ಸೂಕ್ಷ್ಮ ನೀರಾವರಿ, ಹಾಗೆ ಕೃಷಿ ಯಂತ್ರೋಪಕರಣ, ಈ ಥರ ಎಲ್ಲ ಕಾಳುಗಳನ್ನ ಉಪಯೋಗಿಸ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ಅಂತ ನನಗಂತೂ ತುಂಬ ಇಷ್ಟ ಆಯಿತು. ಇಲ್ಲಿ ಒಂದು ಪಾಟ್ಗೆ ಮೆಕ್ಕೆಜೋಳ
ಹಾಗೆ ರಾಗಿ ತೆನೆಗಳನ್ನ ಹಾಕಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಇಟ್ಟಿದ್ದಾರೆ. ಹಾಗೆ ಮಕ್ಕಳಿಗೆ ಉಪಯೋಗ ಆಗುವಂಥ ರೀಯೂಸಬಲ್ ಬುಕ್ಸನ್ನು ಇಟ್ಕೊಂಡಿದ್ದಾರೆ. ಸ್ವಲ್ಪ ಮುಂದೆ ಒಂದೇ ಕಾಫಿ ಪೌಡರ್ನ ಇಟ್ಕೊಂಡಿದ್ರು. ಟೇಸ್ಟಿಗೆ ಅಂತ ಕಾಫಿನ ಕೊಡ್ತಾಯಿದ್ರು. ನಮಗೂ ಕೂಡ ಕೊಟ್ಟರು. ತುಂಬ ಚೆನ್ನಾಗಿತ್ತು. ಹಾಗಾಗಿ ನಾನು ಇನ್ಸ್ಟೆಂಟ್ ಕಾಫಿ ಪೌಡರ್ನ ತೊಗೊಂಡೆ. ಅವ್ರ ಹತ್ರ ಫಿಲ್ಟರ್ ಕಾಫಿ ಪೌಡರು, ಇನ್ಸ್ಟೆಂಟ್ ಕಾಫಿ ಪೌಡರು, ಮಾಮೂಲಿ ನಾರ್ಮಲ್ ಕಾಫಿ ಪೌಡರು ಎಲ್ಲನೂ ಇತ್ತು. ಅವ್ರದ್ದೇ ತೋಟದಲ್ಲಿ ಬೆಳೆದಿರೋಂಥ ಕಾಫಿ ಅಂತೆ. ಸೀರೆಗಳು ಹಾಗೆ ಉಪ್ಪಿನಕಾಯಿ, ಹಪ್ಪಳ ಎಲ್ಲ ಇಟ್ಕೊಂಡಿದ್ರು. ಬ್ಯಾಂಗಲ್ಸು ಹಾಗೆ ಕೀ ಬಂಚ್ಗಳನ್ನ ಇಟ್ಕೊಂಡಿದ್ರು. ಸ್ಪೆಷಲ್ ಏನು ಅಂದರೆ ಕೀ ಬಂಚಿಗೆ ನೇಮ್ನ ಬರ್ಕೊಡ್ತಾರಂತೆ. ಕುಮಟದ ವರ್ಷ 1 ಅವರ್ ಕುಮಟ. ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಫೇಸ್ ವಾಶು, ಹೈಡ್ರಾ ಬೂಸ್ಟ್ ಕ್ಲನ್ಸಿಂಗ್ ಫಾರ್ಮು ಅದೆಲ್ಲ ಇದೆ ಮೇಡಮ್. ಎಲ್ಲ ಆಯುರ್ವೇದದಲ್ಲಿ. ಆ್ಯಕ್ಚುಲಿ ಇದು ಮಾಯ್ಶ್ಚರೈಸರ್ ಡೈಲಿ ರೊಟೀನ್ ಹೇಗಿರುತ್ತೆ ಅಂದರೆ ಸನ್ಸ್ಕ್ರೀನು, ಮಾಯ್ಶ್ಚರೈಸರ್ ಕ್ರೀಮ್ ಡೈಲಿ ಇದೆ. ಸನ್ಸ್ಕ್ರೀನ್ ಟ್ಯಾಪ್ ಮಾಡಿದ್ರೆ ಸಾಕು, ಬಟ್ 5 ಮಿನಿಟ್ಸ್ ಗ್ಯಾಪ್ ಬೇಕು. ನಾನು ಇಮಿಡಿಯೇಟ್ ಆಗಲೇ ಮಾಡ್ತಾಯಿದ್ದೀನಿ, ಬಟ್ ರಿಸಲ್ಟ್ ಗೊತ್ತಾಗುತ್ತೆ, ಅಬ್ಸರ್ವ್ ಆಗಬೇಕದು. ಬೆನಿಫಿಟ್ಸ್ ಏನಿದೆ ಮೇಡಮ್? ಸನ್ಸ್ಕ್ರೀನ್ ಟ್ಯಾನ್ ರಿಮೂವ್ ಮಾಡುತ್ತೆ, ಪಿಗ್ಮೆಂಟೇಷನ್ ಅವಾಯ್ಡ್ ಮಾಡುತ್ತೆ, ಜೊತೆಗೆ ವಿಟಮಿನ್ ಒಂದು ಯೂಸ್ಗೆ ಅಂದರೆ ರೆಗ್ಯುಲರ್ ನೀವು ಅದೆಲ್ಲ ಫುಲ್ಲಿ ಆಯುರ್ವೇದ. ಸ್ಕಿನ್ ಡೈಲಿ ಸ್ಕಿನ್ ರೊಟೀನು ಟ್ರಯಲ್ ಆ್ಯಕ್ಚುಲಿ ಅದಕ್ಕೆ ಏನು ಗ್ಲೋನೆಸ್ ಹೇಳ್ಬಿಟ್ಟಾಗುತ್ತೆ. ಅದಕ್ಕೆ ಟ್ರಯಲ್ ಡೈಲಿ ವೇರ್ ಹೇಗೆ ಮಾಡ್ಬೋದು, ಚೂರು ಹಿಂದೆ ಡೈಲಿ ಫಂಕ್ಷನ್ ವೇರ್, ಪಾರ್ಟಿ ವೇರ್. ಪ್ರೈಮರ್ ಇದೆ ಮೇಡಮ್. ಪ್ರೈಮರ್ ಬಂದು ಗಂಧ ಇದರಲ್ಲಿರುತ್ತೆ. ಸನ್ ಪ್ರೊಟೆಕ್ಷನ್ ಇದರಲ್ಲೂ ಕೂಡ ಇರುತ್ತೆ. SPF 50 ಇರುತ್ತೆ. ಆಮೇಲೆ ಸಂಜೆ ತನಕ, ಬೆಳಿಗ್ಗೆ ನೀವು ಅಪ್ಲೈ ಮಾಡಿದ್ರೆ ಸಂಜೆ ತನಕ ಟೋನ್ ಅಂತ ಏನಿರಲ್ಲ ಇದು, ಇಲ್ಲ 3 in 1 ನಾರ್ಮಲ್ಲು, ಆಯಿಲು, ಆ ಥರ ಸ್ಕಿನ್ ಟೋನ್ 3 in 1 ಅದ್ರ ಮೇಲೆ. ಇಂಡಿಯನ್ ಸ್ಕಿನ್ನಿಗೆ ಏನು ಬೇಕೋ ಅದನ್ನು ಅದೇ ಇಂಗ್ರೀಡಿಯೆಂಟ್ಸನ್ನು ಮೇಂಟೈನ್ ಮಾಡಿರ್ತಾರೆ. ಇದು ಕಂಪನಿ ಬಂದು ಇಂಡಿಯನ್ ಕೈಗೆ ಇದು ತುಂಬ ಫೇರ್ ಆಯಿತು ಅಂತ ಫೀಲ್. 25 years. ನಾನು ಹಾಸನಲ್ಲಿ ಶಾಪ್ ತೊಗೊಂಡೆ 5 years. ಈಗ ಅಲ್ಲಿನೂ ಕೂಡ ಆ ಶಾಪಲ್ಲಿ ಒಂದು ವಿಸಿಟ್ ಮಾಡಿ, ಶಾಪ್ ವಿಸಿಟ್ ಮಾಡಿ, ಪಿಗ್ಮೆಂಟೇಷನ್ ಇರೋದೆಲ್ಲ 100% ರಿಸಲ್ಟ್ ಕೊಡ್ತೀವಿ. ಆ್ಯಕ್ಚುಲಿ ದಸರಾ ಹೇಳೋಣ ಪ್ಲೀಸ್. ಮೈತ್ ಕೊಡಿಸ್ತಾರೆ ಬಿಡು, ಅಲ್ಲಿಟ್ಟು ನಡಿ ಮಗಲಿ, ನಡಿಯುವ. ರಾಗಿಯಿಂದ ಮಾಡಿದ ರಾಗಿ ಬಟ್ಟಿ, ರುಚಿ ರುಚಿ ರಾಗಿ ಬಟ್ಟಿ ನೋಡಿ, ಸ್ಪೆಷಲ್ ಟೇಸ್ಟ್ ಮಾಡಿ ರಾಗಿ ಬಟ್ಟಿ ತಗೊಳ್ಳಿ. ನನ್ನ ಗಟ್ಟಿಯಾದ ಹಕ್ಕಿ, ನನ್ನ ಹಕ್ಕಿಯಾದ ಬನ್ನಿ ಬನ್ನಿ ಬನ್ನಿ. ಹೆಲ್ತಿ ಫುಡ್, ರಾಗಿ ತಿಂದವನೇ ಗಟ್ಟಿವಂತ, ಆರೋಗ್ಯವಂತ. ನಮ್ಮ ದೇಶ ದೀಪು ಅಂತ 150.
ಮೇಡಮ್ ಇಲ್ಲೊಂದು ಫೋಟೋ ಹೊಡ್ಕೊಂಬಿಡಿ, ಇದು ಬೆಸ್ಟ್. ಐದು ಬಂದು போயிட்டு சார் ಹಂಗೆ ಇರ್ತಾರೆ. ನೀವು ಒಂದ್ಸತಿ ಚಾರ್ಜ್ ಮಾಡೋಣ ಮೇಡಮ್, ಇದು ಫುಲ್ ಚಾರ್ಜ್ ಆದರೆ 1 ಗಂಟೆಗೆ ನಿಮಗೆ 1 ತಿಂಗಳವರೆಗೂ 25 ಡೇಸ್ ಆದ್ರೂ ಬರುತ್ತಿದ್ದು ಗ್ಯಾಸಿಗೆ. ದೀಪ ಎಲ್ಲ ಹಚ್ತೀರಂದ್ರೆ 1 ವಾರ ಬರುತ್ತೆ, 1 ವಾರ 10 ದಿನ. 1 ಅವರ್ ಚಾರ್ಜ್ ಮಾಡಿ ಫುಲ್ ಆಗುತ್ತೆ ಚಾರ್ಜ್. ನೋಡಿ ಸುಮ್ಮನೆ ಇರಬೇಕು, ಮುಟ್ಟಬಾರ್ದು ಮನೆ.
ತೊಂದರೆ ಇಲ್ಲ. ಮೈಸೂರು ಸಿಲ್ಕ್ ಐತೆ, ಸಾಫ್ಟ್ ಸಿಲ್ಕ್ ಐತೆ, ಶಿಫಾನ್ ಐತೆ. ಯೂಟ್ಯೂಬರ್ಸಾ? ಹಾಂ ಸರ್. ಜರ ಕಸ್ಟಮರ್ ಫುಲ್ ಐಫೈ ಬರಂಗ್ ಮಾಡ್ರಿ. ತೋರಿಸ್ಲಾ? ತೋರಿಸಿ ಸರ್. ಸ್ಟಾಲ್ ನಂಬರ್ 61ಅಲ್ಲಿ ಮೈಸೂರು ಸಿಲ್ಕ್ ಸೀರೆ ಎಲ್ಲ ಚೆನ್ನಾಗಿತ್ತು. ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿಟ್ಟಿದ್ದಾರೆ. ನೀವೊಂದ್ಸಲ ಬಂದು ನೋಡಿ, ಇಷ್ಟ ಆದರೆ ಪರ್ಚೇಸ್ ಮಾಡಿ. ನಮ್ಮ ಹಾಸನವರು ಹಾಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ಬಂದು ಸ್ಟಾಲ್ ಹಾಕ್ಕೊಂಡಿದ್ದಾರೆ. ಸರ್ ಎಲ್ಲ ಕಾಟನ್ ಸ್ಯಾರೀಸಾ? ಕಾಟನ್ ಸಾರೀಸ್, ಇಳಕಲ್ ಸಾರೀಸ್ ಪ್ಯೂರ್ ನಾಳೆ ಬರ್ತದೆ. ಹೌದಾ? ನಾಳೆ 2,500 - 3,000 ರೇಂಜಿನ ಸೀರೆ ಬರ್ತದೆ. ಆ ಥರ ಫೋಟೋದಲ್ಲಿದೆ. ಅಂದರೆ ರೇಷ್ಮೆ ಫುಲ್. ಹಾಂ. ಆಮೇಲೆ ಕುಡಿಸ್ತಾರೆ ಸುಮ್ಮನಿರೋ. ಬನ್ನಿ ಸರ್, ಬನ್ನಿ ಸರ್, ಬನ್ನಿ. ತಗೊಳ್ರಿ. ಬನ್ನಿ ಮೇಡಮ್, ತೆಲುಗು 20 ಸಲ ಮೇಡಮ್. ಎಷ್ಟಣ್ಣ ಇದು? 20 ಪ್ಯಾಕೆಟ್. ಎಷ್ಟು ಹೇಳ? ಚೂರು ಆ ಕಡೆ ನಿಂತ್ಕೊಳ್ಳಪ್ಪ. ನೀವೇ ನೋಡ, ಸಿಂಗಲ್ಗೆ 50, ಡಬಲಿಗೆ ಸಿಂಗಲ್ 30, ಡಬಲಿಗೆ 50. ಹಾಂ, ವೆಯ್ಟ್ ಮಾಡಿ ಅಣ್ಣ, ಅಲ್ಲ ಅವಾಗ ನಿಂತವರಲ್ಲ ಅಂಕಲ್ ಹೇಳಿದ್ರು ನೀವೇ ಅಲ್ಲ ಓಕೆ ಹೇಳ್ಬೇಕು. ಯಾವುದು ಸಿಗದೆ ಡೌಟ್ ಎಲ್ಲಾರ್ದು ಆರ್ಡರ್ ಬಂದೈತು ದುಡ್ಡು ಯಾವುದು
ಫೈನಲಿ ನಾವೆಲ್ಲ ನೋಡಿಕೊಂಡು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಬರೋ ಅಷ್ಟರಲ್ಲಿ 9:45 ಆಗಿತ್ತು. ಆದ್ರೂ ಜನ ತುಂಬ ಇದ್ದರು. ವಿಡಿಯೋ ಇಷ್ಟ ಆದರೆ ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.